ಕೇಳಪ್ಪ ಇಲ್ಲಿ ಇದು ಬಿಜೆಪಿಯವ್ರ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಫಸ್ಟ್ ನೀವು ತಿಳ್ಕೊಳ್ಳಿ. ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿದೆ. ಈ ಕಡೆ ಕೆಸರೆ ಇದೆಯಲ್ಲ, ಆ ಕೆಸರಿನಲ್ಲಿದೆ. ಅದನ್ನು ನನ್ನ ಬಾಮೈದ ತಗೊಂಡಿದ್ದ. ನನ್ನ ಬಾಮೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಳಕ್ಕೆ ಹೋಗಲಿಲ್ಲ. 50-50 ಕೊಡಬೇಕು ಅಂತ ಮಾಡಿದವ್ರು ಯಾರು? ಬಿಜೆಪಿಯವರು. ನಮ್ಮ ಜಮೀನನ್ನು 3 ಎಕರೆ 16 ಗುಂಟೆ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರಲಿಲ್ಲ. ಮೂಡಾದವರು ಸೈಟ್ ಮಾಡಿ ಹಂಚ್ಬಿಟ್ರು. ಡಿಡ್ ಯು ಫಾಲೋ? ಇಟ್ ಈಸ್ ನಾಟ್ ದಟ್ ಅವರ್ ಲ್ಯಾಂಡ್ ಹ್ಯಾಸ್ ಬಿನ್ ಅಕ್ವೈರ್ಡ್, ಮೈ ವೈಫ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಅಕ್ವೈರ್ಡ್. ಹಂಚ್ಬಿಟ್ರು. ಆಗ ಹಂಚ್ಬಿಟ್ಟ ಮೇಲೆ ನಮಗೆ ಕೊಡಬೇಕಲ್ಲ, ಲೀಗಲ್ ಆಗಿ ಕೊಡಬೇಕಾ ಬೇಡ? ಕಾನೂನು ಪ್ರಕಾರ ಮೂಡೋದಲ್ಲಿ ನಮಗೆ 50-50 ಕೊಡೋಕ್ಕೆ ಅಂತ ಅವ್ರು ಒಪ್ಕೊಂಡ್ರು. ಆಯಿತು, ಕೊಡಿಯಪ್ಪ, ಅಷ್ಟೇ ಕೊಡಿ ಅಂತಂದ್ರೆ. ನಿಮ್ಗೇನು ನಿಯಮಾವಳಿಗಳಿದ್ದಾವೆ, ಸರ್ಕಾರದ ಏನು ಆದೇಶ ಇದೆ, ಅದ್ರ ಪ್ರಕಾರ ಕೊಡಿ ಅಂತ ಬಿ ಜೆ ಪಿಯವರು ಅಧಿಕಾರದಲ್ಲಿರುವಾಗ ಕೇಳ್ಕೊಂಡಿದ್ದವು. ಆಗ ಅವರು ನಮಗೆ ಬೇರೆ ಬೇರೆ ಸೈಟ್ಗಳನ್ನು, ಬೇರೆ ಜಾಗದಲ್ಲಿ ಸಮಾನಾಂತರ ಸೈಟ್ಗಳನ್ನು ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ನಿಮ್ಗೆ ಸರಿಯಾಗಿ ಗೊತ್ತಾ? ಓಲಿ, ಯಾರು ಪ್ರಶ್ನೆ ಕೇಳಿದವ್ರು ಯಾರು? ನೀನು ಗೊತ್ತಾ ಸರಿಯಾಗಿ ನಿಮಗೆ? This particular piece of land is acquired, purchased by my brother-in-law, one ಮಲ್ಲಿಕಾರ್ಜುನ. ಗೊತ್ತಾಯ್ತಾ? ಆ ಮಲ್ಲಿಕಾರ್ಜುನ ಏನು ಮಾಡ್ದ, ಅವನ ಸಿಸ್ಟರು ನನ್ನ ವೈಫು, ಅವನಿಗೆ ಈ ಅರಿಶಿನ ಕುಂಕುಮ ಅಂತ ಅವ್ರ ಭಾಗ ಆದ್ರಲ್ಲ, ಅದನ್ನ ಕೊಟ್ಬಿಟ್ಟ. ಗಿಫ್ಟ್ ಡೀಡ್ ಮೂಲಕ ಕೊಟ್ಬಿಟ್ಟ, ದಾನ ಕೊಟ್ಟ. ಅದೇನು ಮಾಡಿದ್ರು ಮೂಡಾದವರು, ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ನನಗೆ, ನಮ್ಮ ಜಮೀನನ್ನು ಸೈಟ್ ಮಾಡಿ ಹಂಚ್ಬಿಟ್ರು. ಗೊತ್ತಾಯ್ತಾ? ನೀವು ಹೇಳೋದು, ಸೈಟ್ ಮಾಡಿ ಹಂಚ್ಬಿಟ್ರು. ಹಂಚಿದ ಮೇಲೆ ನಮಗೆ ಜಮೀನೇ ಇಲ್ದಾಗಾಯ್ತು. ಮೂಡ ಪ್ರಾಪರ್ಟಿ ಆಗೋಯ್ತು. ಅದು ಯಾರಿಗೋ ಹಂಚ್ಬಿಟ್ಟಿದ್ರು, ಅವರು ಓನರ್ ಆಗಿಬಿಟ್ರು. ನಮಗೇನು ನಮ್ಮ ಪ್ರಾಪರ್ಟಿ ಕಳ್ಕೊಬಿಡೋದಾ? ಅದಕ್ಕೆ ಮೂಡಾದವ್ರಿಗೆ ಕೇಳೋದು, ನಿಮಗೆ 50-50 ಕೊಡ್ತೀವಿ ಅಂತಂದು. ಅಲ್ಲಿಲ್ಲ ಜಮೀನಿಲ್ಲ, ಬೇರೆ ಕಡೆ ಕೊಡ್ತಿದ್ದಾರೆ, ಸಮಾನಾಂತರ ಜಾಗದಲ್ಲಿ ಕೊಟ್ಟಿದ್ದಾರೆ. ಅದು ಕಾನೂನು ಪ್ರಕಾರ ಮಾಡಿದ್ದಾರೆ. ತಪ್ಪದು.